ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಹೇಗಿದೆ? ಸುಂದರವಾಗಿದೆಯಾ? ಇದು ಒಂದು ಸಮುದ್ರಕ್ಕೆ ಅಂಟಿಕೊಂಡಂತೆ ಪಟ್ಟಣದ ಒಂದು ಭಾಗ. ಇದು ನಾನು ಮುಂಚೆ ಹೇಳಿದಂತೆ ಮಲೇಷಿಯಾ ದೇಶದಲ್ಲಿ ಸಾರವಾಕ್ ಎಂಬಂಥ ರಾಜ್ಯದಲ್ಲಿ ಮಿರಿ ಎಂಬಂಥ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ ಈ ರೀತಿಯಾಗಿ ಒಂದು ಸುಂದರವಾದಂಥ ಸ್ಥಳ ಇದೆ. ಸಮುದ್ರ ತೀರವನ್ನು ಅಂಟಿಕೊಂಡಂತಿರುವಂಥ ಒಂದು ಸುಂದರವಾದ ಪಟ್ಟಣ, ಒಂದು ಬೆಟ್ಟ ಪ್ರದೇಶ. ಈ ಬೆಟ್ಟ ಪ್ರದೇಶದಲ್ಲಿ ನಿಂತುಕೊಂಡು ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? 2 ಅರಸುಗಳು 3ನೇ ಅಧ್ಯಾಯ 17ನೇ ವಾಕ್ಯ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು, ಈ ಗುಂಡಿಗಳು ನೀರಿನಿಂದ ತುಂಬುವುದು. ಯೆಹೋಷಾಫಾಟನೆಂಬಂತ ಯೆಹೂದದ ರಾಜನು ಯುದ್ಧಕ್ಕೆ ಹೋಗುತ್ತಿದ್ದಾನೆ. 3 ರಾಜರು ಒಟ್ಟಿಗೆ ಸೇರಿ ಯುದ್ಧಕ್ಕೆ ಹೋಗುವಾಗ ದಿಢೀರೆಂದು ಅರಣ್ಯ ಮಾರ್ಗದಲ್ಲಿ ನೀರಿಲ್ಲದೆ ಕಷ್ಟಪಡುತ್ತಾರೆ. ಅವರ ಸೈನ್ಯ, ಅದರಲ್ಲಿ ಕುದುರೆಗಳು, ಆ ಪ್ರಾಣಿಗಳೆಲ್ಲ ಇರುತ್ತವಲ್ಲ, ಎಲ್ಲವೂ ಕೂಡ ಇದೆ. ಆದರೆ ಕುಡಿಯುವುದಕ್ಕೆ ನೀರು ಇಲ್ಲ. ಒಂದು ದೊಡ್ಡ ಸೈನ್ಯಕ್ಕೆ ನೀರು ಇಲ್ಲ ಅಂದರೆ ಆ ನೀರಿನ ದಾಹದಲ್ಲಿ ಸೋತು ಹೋಗುತ್ತಾರೆ, ಬಲಹೀನವಾಗುತ್ತಾರೆ. ಇನ್ನು ದಿನಗಳು ಹಾಗೆ ಮುಂದುವರೆದರೆ ಮರಣ ಸಂಭವಿಸುತ್ತದೆ. ಆ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಈ ಯೆಹೋಷಾಫಾಟನು ದೇವರನ್ನು ನಂಬುವಂತ ಒಬ್ಬ ವ್ಯಕ್ತಿಯಾಗಿದ್ದರಿಂದ ಕರ್ತನು ಏನು ಹೇಳುತ್ತಾನೆ, ಈ ಆಪತ್ತಿನಲ್ಲಿ ನಮಗೆ ಏನು ಸಂಭವಿಸುತ್ತದೆ? ಇಂತಹ ಒಂದು ಆಪತ್ತಿನಲ್ಲಿ ಸಿಲುಕಿದ್ದೇವಲ್ಲ, ಹೇಗೆ ಜೀವ ಹೋಗುವಂತ ಪರಿಸ್ಥಿತಿ ಅಲ್ಲವಾ ಎಂಬುದಾಗಿ ಒಬ್ಬ ಪ್ರವಾದಿಯನ್ನು ಸಂಧಿಸುತ್ತಾನೆ. ದೇವರು ಏನು ಹೇಳುತ್ತಾರೆ ಎಂಬುದಾಗಿ ಕೇಳುವುದಕ್ಕೆ ಅವನು ಕೇಳಿಕೊಂಡಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ಈ ಹಳ್ಳದ ತುಂಬ ನೀವು ಗುಂಡಿಗಳನ್ನು ತೋಡಿರಿ. ಗುಂಡಿಗಳು ನೀರು ಹರಿದು ಬಂದು ನಿಲ್ಲಬೇಕು ಅಂದರೆ ನೀವು ಗುಂಡಿಗಳನ್ನು ತೋಡಬೇಕು. ದೊಡ್ಡ ಜನರ ಗುಂಪಲ್ಲವ, ಗುಂಡಿಗಳನ್ನು ತೋಡಿರಿ. ನೀವು ಗಾಳಿಯನ್ನು ಮಳೆಯನ್ನು ಕಾಣದಿದ್ದರೂ ಈ ಗುಂಡಿಗಳು ನೀರಿನಿಂದ ತುಂಬುತ್ತವೆ ಎಂಬುದಾಗಿ ದೇವರ ಮಾತು ಪ್ರಕಟವಾಗುತ್ತಾ ಇದೆ. ಅದು ಹೇಗೆ? ಇದು ಅರಣ್ಯ, ನೀರು ಬರೋದಕ್ಕೆ ಮಾರ್ಗವೇ ಇಲ್ಲ. ಇದು ಮಳೆಗಾಲವೂ ಅಲ್ಲ, ಗಾಳಿಯೂ ಇಲ್ಲ, ಮಳೆ ಬರುವಂತ ವಾತಾವರಣವೂ ಇಲ್ಲ. ದೇವರು ಹೇಳುತ್ತಾರೆ, ಈ ಪರಿಸ್ಥಿತಿಗಳನ್ನೆಲ್ಲ ನೋಡಬೇಡಿ, ನಾನು ಹೇಳುವಂತೆ ಗುಂಡಿಗಳನ್ನು ತೋಡಿರಿ. ನೀವು ಗಾಳಿಯನ್ನು ನೋಡುವುದಿಲ್ಲ, ಮಳೆಯನ್ನು ನೋಡುವುದಿಲ್ಲ, ನಿಮಗೆ ಬೇಕಾಗಿರುವುದು ನೀರು ತಾನೇ, ಅದು ಬರುತ್ತದೆ. ಅದು ಹೇಗೆ ಬರುತ್ತದೆ? ಪ್ರಕೃತಿಗೆ ಮೀರಿದಂತ ಕಾರ್ಯಗಳನ್ನು ಮಾಡುವಂಥದ್ದೇ ದೇವರು. ನಿಮ್ಮ ಜೀವಿತದಲ್ಲೂ ದೇವರು ಹೇಳುತ್ತಾರೆ, ಮಗನೇ ಮಗಳೇ, ಗುಂಡಿಗಳನ್ನು ತೋಡು. ನಿಮಗೆ ಏನ್ ಬೇಕು? ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ ಎಂಬುದಾಗಿ ನೀನು ಗುಂಡಿಗಳನ್ನು ತೋಡು. ನನಗೆ ಇದು ಬೇಕು, ಅದು ಬೇಕು, ಇದು ನಡೆಯಬೇಕು, ಈ ಕಾರ್ಯವನ್ನು ಮಾಡಬೇಕು. ಗುಂಡಿಗಳನ್ನು ತೋಡಿರಿ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿರಿ. ಅದುವೇ ಆ ಗುಂಡಿಗಳನ್ನು ತೋಡುವುದು. ಈ ಕಾರ್ಯದಲ್ಲಿ ಅದ್ಭುತ ನಡೆಯಬೇಕು, ಈ ಕಾರ್ಯದಲ್ಲಿ ನಮಗೆ ಸಹಾಯ ಮಾಡಬೇಕು, ಆತ್ಮಿಕ ಜೀವಿತದಲ್ಲಿ ಇದು ಬೇಕು, ಸೇವೆಯಲ್ಲಿ ಇದು ಬೇಕು. ಪ್ರಾರ್ಥನೆ ಮಾಡಿರಿ, ಗುಂಡಿಗಳನ್ನು ತೋಡುವುದು. ಸೋಮಾರಿಗಳಿಗೆ ದೇವರು ಸಹಾಯ ಮಾಡುವುದಿಲ್ಲ. ನೀನು ಏನು ಮಾಡಬೇಡ, ನಾನೇ ನೀರನ್ನು ಕೊಡುತ್ತೇನೆ ಎಂಬುದಾಗಿ ಇಲ್ಲ. ನೀನ್ ಮಾಡಬೇಕಾದನ್ನು ನೀನ್ ಮಾಡು, ನಾನ್ ಮಾಡಬೇಕಾದನ್ನು ನಾನು ಮಾಡುತ್ತೇನೆ. ಗುಂಡಿಗಳನ್ನು ತೋಡುವುದು ನಿನ್ನ ಕೆಲಸ, ಅದನ್ನು ನೀರಿನಿಂದ ತುಂಬಿಸುವುದು ನನ್ನ ಕೆಲಸ. ರಾತ್ರೋರಾತ್ರಿ ದೇವರು ಅದನ್ನು ನೀರಿನಿಂದ ತುಂಬಿಸಿ ಬಿಟ್ಟರು. ಅದು ಎಲ್ಲಿಂದ ಬಂದಿತು, ಹೇಗೆ ಬಂದಿತು, ಯಾರಿಗೂ ಕೂಡ ತಿಳಿಯದು. ಅದುವೇ ಪರಲೋಕದ ದೇವರ ಮಹಿಮೆ ಆಗಿದೆ. ನಿಮ್ಮ ಜೀವಿತದಲ್ಲಿ ಕೂಡ ಇದು ಹೇಗೆ ನಡೆಯುತ್ತೆ ಎಂಬುದಾಗಿ ಹೇಳುವಂತ ಆಶ್ಚರ್ಯವಾದ ಕಾರ್ಯವನ್ನು ದೇವರು ಮಾಡುವರು. ಇದು ಹೇಗೆ ಸಾಧ್ಯ? ಈ ರೀತಿ ನಡೆಯುವುದಿಲ್ಲವಲ್ಲ, ಆದರೆ ನಡೆದಿದೆ, ಇದು ಕರ್ತನಿಂದಲೇ ಆಗಿದೆ ಎಂದು ದೇವರನ್ನು ಸ್ತುತಿಸಲಿದ್ದೀರಿ. ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೀರಲ್ಲ, ನಂಬಿಕೆಯಿಂದ ಹೇಳಿರಿ, ದೇವರೇ, ನಾನು ಗುಂಡಿಗಳನ್ನು ತೋಡುತ್ತೇನೆ. ಮೊಣಕಾಲು ಹಾಕಿರಿ, ಪ್ರಾರ್ಥನೆ ಮಾಡಿರಿ, ಕುಟುಂಬವಾಗಿ ಪ್ರಾರ್ಥಿಸಿರಿ. ಈ ಕಾರ್ಯದಲ್ಲಿ ನಮಗೆ ಸಹಾಯ ಮಾಡಿ ಎಂದು ಕೇಳಿರಿ. ಪ್ರಾರ್ಥನೆ ಎಂಬಂತ ಗುಂಡಿಗಳನ್ನು ತೋಡಿರಿ. ಪ್ರಾರ್ಥನೆಯಲ್ಲಿ ಆ ಗುಂಡಿಗಳನ್ನು ತೋಡುತ್ತಾ ನಿಮ್ಮ ನಂಬಿಕೆ ಬಲಗೊಳ್ಳುತ್ತದೆ. ದೇವರು ಅದನ್ನು ತುಂಬುವಂತೆ ಮಾಡುವರು. ನೀವು ಪ್ರಾರ್ಥಿಸುವಂತ ಪ್ರತಿಯೊಂದು ಕಾರ್ಯದಲ್ಲೂ ಅದ್ಭುತ ನಡೆಯುತ್ತದೆ. ಕಾರ್ಯಗಳನ್ನು ಸಫಲ ಮಾಡುವರು, ಅವಶ್ಯಕತೆಗಳನ್ನು ಸಂಧಿಸುವರು, ಕೊರತೆಗಳನ್ನು ತುಂಬಿಸುವರು. ಹೀಗೆ ನಡೆಯಲು ಮಾರ್ಗವೇ ಇಲ್ಲವಲ್ಲ. ಮಾರ್ಗವೇ ಇಲ್ಲದೇ ಇರುವಂತಹ ಸ್ಥಳದಲ್ಲಿ ಮಾರ್ಗ ಮಾಡುವುದು ಕರ್ತನು. ಅಸಾಧ್ಯವನ್ನು ಸಾಧ್ಯ ಮಾಡುವವನೇ ಕರ್ತನು. ಕರ್ತನಿಂದಲೇ ಇದು ಸಾಧ್ಯ. ನೀವು ನಂಬಿರಿ. ಈಗ ಪ್ರಾರ್ಥಿಸುವಿರಾ? ದೇವರೇ, ನಾನು ನಂಬುತ್ತೇನೆ. ಗಾಳಿಯನ್ನು ಮಳೆಯನ್ನು ಕಾಣುವುದಿಲ್ಲ, ಆದರೆ ನೀರಿನಿಂದ ನೀವು ತುಂಬಿಸುತ್ತೀರಿ. ನೀವು ಬಲವುಳ್ಳಂತ ದೇವರು, ನಾನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ಇಂತಹ ಅದ್ಭುತಗಳನ್ನು ಮಾಡುವಿರಿ. ನಾನು ಗುಂಡಿಗಳನ್ನು ತೋಡುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಅರ್ಪಿಸಿರಿ. ದೇವರೇ, ನಮ್ಮ ಜೀವಿತದಲ್ಲಿ ನೀವು ಅದ್ಭುತಗಳನ್ನು ಮಾಡುವಂತ ದೇವರು, ಅಸಾಧ್ಯವನ್ನು ಸಾಧ್ಯವಾಗಿ ಮಾಡುವಂತ ದೇವರು. ಈ ಮಗನಿಗೆ, ಈ ಮಗಳಿಗೆ ಇಂದೊಂದು ಅದ್ಭುತ ಅವಶ್ಯ. ಗಾಳಿಯನ್ನು ಮಳೆಯನ್ನು ಕಾಣುವುದಿಲ್ಲ, ಆದರೆ ಈ ಹಳ್ಳವು ನೀರಿನಿಂದ ತುಂಬುತ್ತದೆ ಎಂಬುದಾಗಿ ನೀವು ಹೇಳಿದ್ದೀರಿ.
ಪ್ರಕೃತಿಗೆ ಮೀರಿದಂತ ಅದ್ಭುತವನ್ನು ಹಿಂದೆ ಈ ಮಗಳಿಗೆ ಮಾಡಿರಿ, ಈ ಮಗನಿಗೆ ಮಾಡಿರಿ, ಅದ್ಭುತಗಳನ್ನು ಕಾಣಲಿ. ನೀವು ಸರ್ವಶಕ್ತನಾದ ದೇವರು ಎಂಬುದನ್ನು ಅರಿತುಕೊಳ್ಳುವಂತೆ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.